ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವಂತಹ ಭಾರೀ ಪ್ರಮಾಣದ ನೀರು ಕೃಷ್ಣಾ ನದಿ ಒಳ ಹರಿವಿನಲ್ಲಿ ಭಾರಿ ಹೆಚ್ಚಳವಾಗ್ತಾ ಇದೆ. ಮೊದಲಿಗೆ ಮಳೆನೇ ಆಗೋದಿಲ್ವೇನೋ, ಬರಗಾಲ ಬಂದ್ಬಿಡುತ್ತೇನೋ, ಬರಗಾಲ ಬರುತ್ತೇನೋ ಅಂತ ಹೇಳಿ ಒಂದಷ್ಟು ಆತಂಕಗಳು ಕೂಡ ಹೆಚ್ಚಾಗಿತ್ತು. ಬಟ್ ಆದರೆ ಈಗ ಪರಿಸ್ಥಿತಿ ಆಗಿಲ್ಲ. ಜುಲೈ ಮೊದಲ ವಾರದಲ್ಲಿಯೇ ಮಳೆ ಹೆಚ್ಚಾಗಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳು ಕೂಡ ಇದೀಗ ತುಂಬುವಂತಹ ಕೆಲಸಗಳಾಗ್ತಾ ಇದೆ. ಒಳ ಹರಿವಿನಲ್ಲೂ ಕೂಡ ಹೆಚ್ಚಳವಾಗ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ನದಿಗಳು ತುಂಬಿ ಹರಿತಾ ಇದ್ದಾವೆ. ನೋಡಿ, ಯೋಚನೆ ಮಾಡಿ, ಒಮ್ಮೆ 24 ಮಿಲಿಮೀಟರ್ ಮಳೆ ಆಗುತ್ತೆ ಅಂತಂದರೆ ಆ ಭಾರೀ ಪ್ರಮಾಣದ ಮಳೆಯನ್ನು ತಡ್ಕೊಳ್ಳುವಂತಹ ಕೆಪಾಸಿಟಿಗಳು ಇದೆಯಾ ಇಲ್ವಾ? ಹವಾಮಾನ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದೆ. ಬಟ್ ಆದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟಾಗಿ ಭಾರೀ ಮಳೆ ಆಗದೇ ಇದ್ರೂ ಕೂಡ ಈ ಮುಂಬೈ ನಗರಿಗಳಲ್ಲಿ ಅತಿ ಹೆಚ್ಚು ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ನದಿಗಳು ತುಂಬಿ ಹರಿತಾ ಇದ್ದಾವೆ. ಘಟಪ್ರಭಾ, ಮಲಪ್ರಭಾ ನದಿಯ ಒಳ ಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ನದಿ ತೀರದ ಜನರಿಗೆ ಇದೀಗ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಅಧಿಕಾರಿಗಳು ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಪಶ್ಚಿಮ ಘಟ್ಟ ಹಾಗೂ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಅಂದರೆ ಎಷ್ಟು ಮಿಲಿಮೀಟರ್ ಮಳೆ ಆಗ್ತಾ ಇದೆ ಅಂದರೆ 20ರಿಂದ 24, 25 ಮಿಲಿಮೀಟರ್ ಮಳೆ ಆಗ್ತಾ ಇದೆ. ಅಲ್ಲಿ ಅತಿ ಹೆಚ್ಚು ಮಳೆ ಆದರೆ ನಮ್ಮಲ್ಲಿ ಕರ್ನಾಟಕದ ಪ್ರಮುಖ ನದಿಗಳು ಅಂತ ನಾವೇನು ಕರಿತೀವಿ ಅಲ್ಲಿ ನೀರಿನ ಹರಿವು ವೇಗವಾಗಿ ಹೆಚ್ಚಳವಾಗುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಮಳೆ ಅಷ್ಟಕ್ಕಷ್ಟೇ, ಜಾಸ್ತಿ ಏನು ಮಳೆ ಆಗ್ತಾ ಇಲ್ಲ. ಬಟ್ ಆದರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಬಟ್ ಆದರೆ ಕರ್ನಾಟಕದಲ್ಲಿ ಇರುವಂತಹ ನದಿಗಳು ಇದೀಗ ತುಂಬಿ ಹರಿತಾ ಇದ್ದಾವೆ. ಕೃಷ್ಣ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಜಲಾಶಯಗಳ ನೀರಿನ ಮಟ್ಟವೂ ಕೂಡ ಇದೀಗ ಏರಿಕೆಯಾಗ್ತಾ ಇದೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನದಿ ಬೋರ್ಗರಿತಾ ಇದೆ, ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅಂತ ಹೇಳಿ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ನದಿಯ ಒಳ ಹರಿವು ಕೂಡ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ.